ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಾವು ಒತ್ತಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇಲ್ಲಿ ಒತ್ತಕ್ಷರ ಎಂದರೇನು ನೋಡೋಣ. ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಒತ್ತಕ್ಷರಗಳನ್ನು ಕರೆಯುತ್ತೇವೆ ಎನ್ನುತ್ತೇವೆ. ಉದಾಹರಣೆ ಅಕ್ಕ, ಭಕ್ತ, ತಮ್ಮ, ಕರ್ಪೂರ ಇತ್ಯಾದಿ. ಇಲ್ಲಿ ತಮ್ ಎಂಬ ಶಬ್ದವನ್ನು ಬಿಡಿಸಿದಾಗ ಹೇಗಾಗುತ್ತೆ ನೋಡಿ. ತ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಏನಾಗುತ್ತೆ? ತಮ್ಮ. ಹೀಗೆ ಮ ಎಂಬ ವ್ಯಂಜನವು ಅದೇ ವ್ಯಂಜನದೊಂದಿಗೆ ಸೇರಿಕೊಂಡು ಒತ್ತಕ್ಷರವಾಗಿದೆ. ಇಲ್ಲಿ ಒತ್ತಕ್ಷರಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡುತ್ತೇವೆ. ಒಂದನೇದಾಗಿ ಸಜಾತಿ ಒತ್ತಕ್ಷರಗಳು, ಇನ್ನೊಂದು ವಿಜಾತೀಯ ಒತ್ತಕ್ಷರಗಳು. ಇಲ್ಲಿ ಮೊದಲನೇದಾಗಿ ಸಜಾತಿ ಒತ್ತಕ್ಷರಗಳ ಬಗ್ಗೆ ನೋಡೋಣ. ಒಂದೇ ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ಅಥವಾ ಒತ್ತಕ್ಷರಕ್ಕೆ ಸಜಾತಿ ಒತ್ತಕ್ಷರ ಎನ್ನುತ್ತಾರೆ. ಉದಾಹರಣೆ ಕಬ್ಬು, ದಿಕ್ಕು, ಹತ್ತು. ಇಲ್ಲಿ ಕಬ್ಬು ಹೇಗೆ ಬಿಡಿಸಿದಾಗ ಹೇಗಾಗುತ್ತೆ ನೋಡಿ. ಕಬ್ಬು ಕ ಪ್ಲಸ್ ಅ ಪ್ಲಸ್ ಬ ಪ್ಲಸ್ ಬ ಪ್ಲಸ್ ಉ, ಕಬ್ಬು. ನಂತರ ದಿಕ್ಕು ದ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಉ ಏನಾಗುತ್ತೆ? ದಿಕ್ಕು. ಹತ್ತು ಹ ಪ್ಲಸ್ ತ ಪ್ಲಸ್ ಉ ಏನಾಗುತ್ತೆ? ಹತ್ತು. ಹೀಗೆ ಈ ಸಜಾತಿ ಒತ್ತಕ್ಷರ ಉದಾಹರಣೆ ನಾವು ನೋಡಿದ್ದೀವಿ. ನಂತರ ವಿಜಾತಿಯ ಒತ್ತಕ್ಷರಗಳೆಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆಯ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಕ್ಕೆ ವಿಜಾತಿಯ ಒತ್ತಕ್ಷರಗಳೆನ್ನುವರು. ಉದಾಹರಣೆ ಪುಸ್ತಕ. ಇಲ್ಲಿ ಬೇರೆ ವಿಜಾತಿ, ಬೇರೆ ಒಂದು ವ್ಯಂಜನ ಬಂದಿದೆ ನೋಡಿ, ಒತ್ತಕ್ಷರ. ಪುಸ್ತಕ. ದೀಕ್ಷೆ, ಕ್ಷುದ್ರ. ಇಲ್ಲಿ ಪುಸ್ತಕ ಪ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ ಏನಾಗುತ್ತೆ? ಪುಸ್ತಕ. ನಂತರ ದೀಕ್ಷೆ ದ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಶ ಪ್ಲಸ್ ಎ ಏನಾಗುತ್ತೆ? ದೀಕ್ಷೆ. ನಂತರ ಕ್ಷುದ್ರ. ಒತ್ತಕ್ಷರ ಬೇರೆಗಳು ಬರ್ತಾಯಿವೆ, ಅದು ವಿಜಾತಿಯ ನೋಡಿ. ಕ್ಷುದ್ರ ಖ ಪ್ಲಸ್ ಶ ಪ್ಲಸ್ ಉ ಪ್ಲಸ್ ದ ಪ್ಲಸ್ ರ ಪ್ಲಸ್ ಹ ಏನಾಗುತ್ತೆ? ಕ್ಷುದ್ರ. ಹೀಗೆ ಬರವಣಿಗೆಯಲ್ಲಿ ನಾವು ಒತ್ತಕ್ಷರಗಳನ್ನು ಸೂಚಿಸುವಾಗ ಪ್ರತಿಯೊಂದು ವ್ಯಂಜನಕ್ಕೂ ಒಂದೊಂದು ಚಿಹ್ನೆಯನ್ನು ಬಳಸುತ್ತೇವೆ. ಇದರಿಂದ ನಮಗೆ ಆ ವ್ಯಂಜನವನ್ನು ಗುರುತಿಸಿ ಉಚ್ಚರಿಸಲು ಸಹಾಯವಾಗುತ್ತದೆ. ಆದ್ದರಿಂದ ಇವುಗಳೆಲ್ಲವೂ ಒತ್ತಕ್ಷರಗಳು ಎನ್ನುವರು. ವೀಕ್ಷಕರೇ, ಇದು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದರಲ್ಲಿ ತಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದ.